ಬೋಡೆ ಗ್ಯಾಂಗ್ನ ಯೂಟ್ಯೂಬರ್ ಮಹಮ್ಮದ್ ಸಮೀರ್ನನ್ನ ಬೆಳ್ತಂಗಡಿ ಪೊಲೀಸರು ಸತತ 8 ತಾಸು ವಿಚಾರಣೆ ನಡೆಸಿದ್ದಾರೆ. ಬೆಳ್ತಂಗಡಿ ಪೊಲೀಸರು ಧಣಿಗಳ ಗುಲಾಮರು ಎಂದ ಆರೋಪದಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಬೆಂಗಳೂರಿನ ಸಮೀರ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಬಳಿಕ ಮನೆಯಲ್ಲಿದ್ದ ಕಂಪ್ಯೂಟರ್, ಹಾರ್ಡ್ ಡಿಸ್ಕ್, ಕ್ಯಾಮೆರಾವನ್ನು ವಶಕ್ಕೆ ಪಡೆದಿದ್ದಾರೆ. ಬೋಡೆ ಗ್ಯಾಂಗ್ನ ಗಿರೀಶ್ ಮಠಣ್ಣನವರ್ ಯೂಟ್ಯೂಬರ್ ಮಹಮ್ಮದ್ ಸಮೀರ್ ಮನೆ ಮೇಲಿನ ಪೊಲೀಸ್ ದಾಳಿಯನ್ನ ಖಂಡಿಸಿದ್ದಾರೆ. ಅಶ್ಲೀಲ ಪದ ಬಳಕೆ ಸಂಬಂಧ ಪೊಲೀಸರು ಸಮೀರ್ ವಿಚಾರಣೆ ಮಾಡಿದ್ದಾರೆ. ಸಮೀರ್ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಪೊಲೀಸ್ ಪರಿಶೀಲನೆ ವೇಳೆ ಸಮೀರ್ ಮನೆಯಲ್ಲೇ ಗಿರೀಶ್ ಮಠಣ್ಣನವರ್ ಕಾಲ ಕಳೆದಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ ಎಂಡಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನ ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದ್ ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನ ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರೆಂಟ್ ಆಗಿಲ್ಲ, ಸರ್ಚ್ ವಾರೆಂಟ್ ತಗೊಂಡು ಬಂದಿಲ್ಲ. ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಬೋಡೆ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಯೂಟ್ಯೂಬರ್ ಮೊಹಮ್ಮದ್ ಸಮೀರ್, ಸಂಸದ ಸಸಿಕಾಂತ್ ಸೆಂಥಿಲ್, ಗಿರೀಶ್ ಮಠಣ್ಣನವರ್, ತಿಮರೋಡಿ, ಚಿನ್ನಯ್ಯ, ಸುಜಾತಾ ಭಟ್ ವಿರುದ್ಧ ಬೆಂಗಳೂರಲ್ಲಿ ದೂರು ದಾಖಲಾಗಿದೆ. ಹಿಂದೂ ಧಾರ್ಮಿಕ ಕೇಂದ್ರವನ್ನು ಟಾರ್ಗೆಟ್ ಮಾಡಿ ಅಪಪ್ರಚಾರ ಮಾಡಲಾಗ್ತಾ ಇದ್ದು, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಶಂಕರಪುರಂ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಪೋಸ್ಟ್ ಆರೋಪದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ಕೊಟ್ಟಿದ್ದಾರೆ. ಕಾನೂನು ರೀತಿ ಕ್ರಮ ಆಗಬೇಕು ಅಂತ ದೂರು ದಾಖಲಿಸಿ ಸೌಜನ್ಯ ತಾಯಿ ಕುಸುಮಾವತಿ ತೆರಳಿದ್ದಾರೆ. ಕುಸುಮಾವತಿಗೆ ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ಅರ್ಬೈ ಸಾಥ್ ನೀಡಿದ್ದಾರೆ. ಸೌಜನ್ಯ ನಮ್ಮ ಕುಸುಮಾವತಿ ಅವರು ಇವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರೀತಿಯಲ್ಲಿ ತೇಜೋವಧೆ ಮಾಡಿ ಮಾನಹಾನಿ ಮಾಡ್ತಾ ಇದ್ದಾರೆ. ಆಗ ನಾನು SP ಅವರ ಹತ್ರ ಸಹ ಭೇಟಿಯಾಗಿ ಹೇಳುವಾಗ ನೀವು ಬೆಳ್ತಂಗಡಿ ಠಾಣೆಗೆ ಕಂಪ್ಲೇಂಟ್ ಕೊಡಿ ಅಂತ ಆ ಸಲ ಹೇಳಿದ್ರು. ಆದ್ರೆ ನಾವು ಸ್ವಲ್ಪ ತಡವಾಯಿತು. ಯಾಕೆಂದ್ರೆ ಮೊನ್ನೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನವರು ಬಂದಾಗ ಸಹ ಹೇಳಿದ್ರು ಇದು ಸುಮೋಟೋ ಕೇಸ್ ತಗೊಳ್ಳೇಬೇಕಿತ್ತು, ಯಾಕೆ ಇದು ಮಾಡಲಿಲ್ಲ ಅಂತ. ಅವರಿಗೂ ನಾನು ಒಂದು ಡೆಲ್ಲಿಗೆ ಅವರು ಬಂದಾಗ ಒಂದು ಕಾಪಿ ಕೊಟ್ಟಿದೆ, ಮೇಲು ಮಾಡಿದೆ. ಹಾಗಾಗಿ ಇಲ್ಲಿ ಒಂದು ಈಗ ಬೆಳ್ತಂಗಡಿಯಲ್ಲಿ ಇವತ್ತು ನಾವು ಕೊಟ್ಟೆವು ಎಲ್ಲ ದಾಖಲೆ. ಯಾಕೆಂದ್ರೆ ದಾಖಲೆ ರೆಡಿ ಮಾಡಲಿಕ್ಕೆ ನಮಗೆ ಅಷ್ಟುಂಟು, ಸ್ವಲ್ಪ ಮಂದಿದು ಕೊಟ್ಟಿದ್ದೇವೆ. ಹಾಗಾಗಿ ಈಗ ಬೆಳ್ತಂಗಡಿಯಲ್ಲಿ FIR ಮಾಡಿದ್ರು. ಹಾಗೆ ಇನ್ನು ಮುಂದಿನ ತನಿಖೆ. ಭಯೋತ್ಪಾದಕರ ಹಿಟ್ ಲಿಸ್ಟ್ನಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಇರೋದು ನಿಜವೂ ಅಂತ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಕೆಲ ಎಡಪಂಥೀಯರು ಷಡ್ಯಂತ್ರ ಮಾಡಿದ್ದಾರೆ. ಈ ಪ್ರಕರಣವನ್ನ NIA ಅಥವಾ CBIಗೆ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಕ್ಷಣೆಗಾಗಿ ಧರ್ಮ ಯಾತ್ರೆ ನಾವು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿದ್ದೆವು. ನಮ್ಮ ಜಿಲ್ಲೆಯಲ್ಲಿ ಕೂಡ 1000ಕ್ಕೂ ಮೇಲ್ಪಟ್ಟು ಜನರು, ಕಾರ್ಯಕರ್ತರು ಹೋಗಿ ಪಾಲ್ಗೊಂಡಿದ್ದೆವು. ಆ ಒಂದು ಹೋರಾಟದಲ್ಲಿ ರಾಜ್ಯ ಸರ್ಕಾರ ತಗೊಂಡಂತ ಕೆಲ ನಿರ್ಧಾರಗಳು, ಕೆಲವು ಬಹಳಷ್ಟು ಕಾಂಗ್ರೆಸ್ದ ನಡೆ ಬಗ್ಗೆ ಮತ್ತು ನಮ್ಮ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಹೋಗಿದ್ದೀವಿ. ಈ ಭಯೋತ್ಪಾದಕ ಲಿಂಕ್ ಉತ್ತರ ಪ್ರದೇಶದಲ್ಲಿ ಕೂಡ ಒಬ್ಬರು ಧರ್ಮಗುರುನ್ ಎಷ್ಟು ಕೋಟಿಗಟ್ಟಲೆ ಹಣ ವಿದೇಶದಿಂದ ಬಂದಿತ್ತು, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ, ಎಲ್ಲ ಪ್ರಕಟಣೆ ಆಗಿತ್ತು, ನಾವು ಕೂಡ ನೋಡಿದಿರಿ. ಅದೇ ತರ ಅಲ್ಲಿ ಕೂಡ ಹೇಗಾದ್ರೂ ಮಾಡ್ಯಾಕ ಧರ್ಮಸ್ಥಳ ಮಂಜುನಾಥ್ ಅಂದ್ರೆ ಒಂದ್ ಆಣಿ ಪ್ರಮಾಣ ಮಾಡೋದಾಗ್ಲಿ, ನಾವು ನಂಬುವಂತ ದೇವರು ದಾಸೋಹ ಮಾಡೋದಾಗ್ಲಿ, ಅದು ಎತ್ತಿದ ಕೈಯಲ್ಲಿ ಎಲ್ಲಾ ಸಮಾಜ ವರ್ಗದವರು ಇಡೀ ಕೋಟಿಗಟ್ಟಲೆ ಜನ ನಮ್ಮ ರಾಜ್ಯದಿಂದ, ದೇಶದಿಂದ, ವಿದೇಶದಿಂದ ಕೂಡ ಬರ್ತಾರೆ ದರ್ಶನಕ್ಕಾಗಿ. ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ MLC ಸಿಟಿ ರವಿ 2023ರ ಜುಲೈನಲ್ಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಯೋಜನೆ ರೂಪಿಸಲಾಗಿತ್ತು. ಈ ಬಗ್ಗೆ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿತ್ತು. ಆದರೆ ಸರ್ಕಾರ ಅದನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ. ಹೀಗಾಗಿ ಈ ಷಡ್ಯಂತ್ರದ ಕೇಂದ್ರ ಬಿಂದುವೇ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಧರ್ಮಸ್ಥಳದ ಹೆಸರು ಕೆಡಿಸುವಲ್ಲಿ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ನೇರ ಶಾಮೀಲಾಗಿದೆ.
ಎನ್ಐಎ ಅಥವಾ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಆಗಬೇಕು, ಆಗ ಮಾತ್ರ ಸತ್ಯ ಹೊರಬರಲು ಸಾಧ್ಯ ಅಂತ ಸಿಟಿ ರವಿ ಹೇಳಿದ್ದಾರೆ. ಅಲ್ಲಿಯ ಜಿಲ್ಲೆಯ ಇಂಟೆಲಿಜೆನ್ಸ್ ಈ ತರ ಒಂದು ಷಡ್ಯಂತ್ರ ಮಾಡಿದರೆ, ಚಳುವಳಿಗಳನ್ನು ಹುಟ್ಟಾಕ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಕೆ ಮಾಡ್ಕೊಳ್ತಾರೆ, ಧ್ವನಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದಕ್ಕೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬವನ್ನು ಟಾರ್ಗೆಟ್ ಮಾಡುವ ಸಂಚು ಮಾಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ. ಅಂದ್ರೆ ಇದೆಲ್ಲವೂ ಕಾಂಗ್ರೆಸ್ಸಿನ ರಾಜ್ಯದ ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ತಡೆಯುವ ಯಾವ ಪ್ರಯತ್ನನೂ ಮಾಡಿಲ್ಲ. ರಾಜ್ಯ ಸರ್ಕಾರ, ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತಡೆಯುವ ಯಾವ ಪ್ರಯತ್ನನೂ ಮಾಡಿಲ್ಲ. ಅಂದ್ರೆ ಷಡ್ಯಂತ್ರದ ಕೇಂದ್ರ ಬಿಂದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದ್ದಾಗಲೂ ಕೂಡ ತಡೆಯುವ ಪ್ರಯತ್ನ ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ನಲ್ಲಿ ಮತ್ತೆ ಮಾತಿನ ಮಲ್ಲಯುದ್ಧ ಆರಂಭವಾಗಿದೆ. ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ತುಮಕೂರಲ್ಲಿ ಮಾತನಾಡಿದವರು, ಮಂಪರ ಪರೀಕ್ಷೆ ಬಗ್ಗೆ ಹೇಳಿದವನು ಯಾರು ಹೇಳಿದ್ದಾರೋ ಅವರನ್ನೇ ಕೇಳಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅವನು ಯಾವನು ಹೇಳವನ ಅವನ್ನೇ ಕೇಳ್ರಿ, ನಾನು ಯಾರ ಜೊತೆಲಿದ್ದೀನಿ ಅಂತ. ಸುಮ್ಮನೆ ಇವೆಲ್ಲ ನಾನು ಯಾವುದೋ ಮುಚ್ಚುಮರ ವ್ಯಾಪಾರ ನಂತವಿಲ್ಲ. ಏನಿದ್ರು ಕೂಡ ಕುಲ್ಲ ಇರ್ತದೆ, ಗೊತ್ತಾಯ್ತಾ? ಯಾವನ ಎಲ್ಲ ಕೂತ್ಕೊಂಡು ಹೇಳ್ತಾನೆ ಅಂತ ಅವನ್ನೇ ಕೇಳಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಗುಡುಗಿದ್ದಾರೆ. ಜಿಲ್ಲಾಡಳಿತ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲದೆ ಸತೀಶ್ ಪೂಜಾರಿಯನ್ನ ಗಡೀಪಾರು ಮಾಡಲು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಗಡೀಪಾರು ಮಾಡಲು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಶಿವಾಜಿ ಫೋಟೋ ತೆರವು ಮಾಡಿದ್ದನ್ನ ಪ್ರಶ್ನೆ ಮಾಡಿ ದೊಡ್ಡ ಅಪರಾಧವಂತೆ ಬಿಂಬಿಸಿದ್ದಾರೆ. ಇದು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವ ಕೆಲಸ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಮ್ಮ ಹಿಂದೂ ಕಾರ್ಯಕರ್ತರ ಗುರಿಯಾಗಿ ಇಟ್ಕೊಂಡು ಈ ಸರ್ಕಾರ, ಜಿಲ್ಲಾಡಳಿತ ನಮ್ಮ ಸತೀಶ್ ಪೂಜಾರನ್ನ ಗಡೀಪಾರು ಮಾಡಬೇಕಂತ ಚಿಂತನೆ ನಡೆದಿದೆ. ವಿಷಯ ಮಾಹಿತಿ ಹೊರಬಿದ್ದಿದೆ. ನಾವು ಹೇಳ್ತಿದೀವಿ, ಒಬ್ಬ ಸತೀಶ್ ಪೂಜಾರಿ ನೀವು ಗಡೀಪಾರ ಮಾಡಕ್ ಹೋದ್ರೆ ಹಿಂದೂಗಳಿಗೆ ಅಪಮಾನ. ಏನ್ ಮಾಡಿ ಸತೀಶ್ ಪೂಜಾರಿ? ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಎಲ್ಲ ಅಳವಡಿಸಿದ್ರು, ಅದು ತೆಗಿಬಾರ್ದು ತಪ್ಪು ಅಪರಾಧನ? ಏನ್ ಪ್ರಚೋದನೆ ಭಾಷಣ ಮಾಡಿದ್ದಾನೆ? ನಿಮ್ಮ ಕಾಂಗ್ರೆಸ್ಸಿನ ಶಾಸಕರುಗಳು, ನಿಮ್ಮ ಕಾಂಗ್ರೆಸ್ಸಿನ ಸಚಿವರುಗಳು ಆ ಜಮೀರ್ ಅಹಮದ್ ಮಾತು ಕೇಳಿದ್ರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಭವಿಷ್ಯವನ್ನ ನುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ, ಪವರ್ ಶೇರಿಂಗ್ ಮಾತುಕತೆ ನಡೀತಾ ಇದೆ, ಆಗ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡೋದಿಲ್ಲ, ತುಂಬಾ ಹಠಮಾರಿ, ಅವರು ಅಧಿಕಾರ ಕೊಡಲಿಲ್ಲ ಅಂದ್ರೆ ಡಿಕೆಶಿ ಸುಮ್ಮನೆ ಕೂರುವ ವ್ಯಕ್ತಿ ಅಲ್ಲ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ, ತಳಮಳ ಸೃಷ್ಟಿಯಾಗಿದೆ. ಒಂದು ಸತ್ಯ ಬರೆದಿಟ್ಕೊಳ್ರಿ, ಇದು 100% ಸತ್ಯ. ಆಪ್ತಾರೆ, ನಾನು ಆನ್ ರೆಕಾರ್ಡ್ ಹೇಳ್ತೀನಿ. ಶೇರಿಂಗ್, ಪವರ್ ಶೇರಿಂಗ್ ಆಗಿರೋದು ಸತ್ಯ. ಏನು ಆ ಪವರ್ ಶೇರಿಂಗ್ ಅಲ್ಲಿ ಹೊಡೆದಾಟ ಗಲಾಟೆ ಹಾಕವೆ, ಸರ್ಕಾರ ಅಸ್ಥಿರ ಆಗುತ್ತೆ, ಪತನ 100%. ನೀವು ಬರೆದಿಟ್ಕೊಂಡಿರ್ಬೇಕಾದ್ರೆ ಇದನ್ನು ವರದಿ ಬ್ರೇಕ್ ಮಾಡಿರಿ, ಇದನ್ನ ಸುದ್ದಿ ಮಾಡಿದನ್ನ 100% ಆಂತರಿಕ ಕಚ್ಚಾಟದಿಂದ ನಾಳೆ ನವೆಂಬರ್ ಡಿಸೆಂಬರ್ಗೆ ಡಿಕೆ ಶಿವಕುಮಾರ್ ಸುಮ್ಕೂರೋ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯನೂ ಹಠಮಾರಿ. ಪವರ್ ಶೇರಿಂಗ್ ಸೆಂಟ್ರಲ್ ಮಟ್ಟದಲ್ಲಿ ಆಗಿದೆ ಅಂತ ನನಗೆ ಬಹಳ ಆಪ್ತ ಮೂಲಗಳು. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಯನ್ನಾಗಿ ಮಾಡಿ ಸರ್ಕಾರ ವಿವಾದ ಸೃಷ್ಟಿ ಮಾಡಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಮುಸ್ಲಿಂ ಸಮುದಾಯದ ಓಲೈಕೆ ಮಾಡಲು ಹೊರಟಿದ್ದಾರೆ. ಈ ಹಿಂದೆ ನಿಸಾರ್ ಅಹಮದ್ರನ್ನ ಆಯ್ಕೆ ಮಾಡಿದ್ರು, ಆದ್ರೆ ನಿಸಾರ್ ಅಬ್ದುಲ್ ಕಲಾಂ ಅವರನ್ನ ಒಂದೇ ಧರ್ಮ ಜಾತಿಗೆ ಸೀಮಿತ ಮಾಡೋಕೆ ಆಗಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇವತ್ತು ಬಾನು ಮುಸ್ತಾಕ್ ಅವ್ರನ್ನ ಕರೆಯೋದ್ರಿಂದ ಯಾರಿಗೆ ಅವರಿಗೆ ಓಲೈಕೆ ಮಾಡ್ಕೊಂಡಾಗ ಆಗುತ್ತೆ ಅಂದ್ರಿಗಿನ ಆ ಸಮುದಾಯನ ಓಲೈಕೆ ಮಾಡ್ಕೋಬೇಕಂತ ಕಾರಣದಿಂದ ಆ ರೀತಿ ಮಾಡಿದ್ದಾರೆ. ಅಂದ್ರೆ ಯಾವತ್ತೂ ಕೂಡ ಹೊಸ ಸಂಪ್ರದಾಯನ ಹಾಕುವಂತ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಇದಕ್ಕಿಂತ ಮುಂಚೆ ಅನೇಕ ಮಹನೀಯರು ಬಂದು ಉದ್ಘಾಟನೆ ಮಾಡಿದ್ದಾರೆ.
ಅವತ್ತು ಯಾವ ರೀತಿಯಲ್ಲಿ ಕೂಡ ಅಪಸ್ವರ ಎತ್ತಿಲ್ಲ. ಇವತ್ತು ಈ ಸೃಷ್ಟಿ ಮಾಡಿದಂತ ವ್ಯಕ್ತಿಗಳು ಯಾರು? ಸರ್ಕಾರ, ಮುಖ್ಯಮಂತ್ರಿಗಳು ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಂತ ಕೆಲಸ ಮಾಡಿದ್ದಾರೆ. ಹಂಗ ಈ ವಿವಾದ ಸೃಷ್ಟಿ ಮಾಡಂತ ಟೈಮಲ್ಲಿ ಅವರು ಸಾಧಕ ಬಾಧಕ ಅರ್ಥ ಮಾಡಿಕೊಂಡು ದಸರಾ ಇತಿಹಾಸವನ್ನು ನಮ್ಮ ನವರಾತ್ರಿಗಳಿದ್ರೆ ಏನಂತಾರ ದಸರಾ ಇದಕ್ಕೋಸ್ಕರ ಆಗಿ ಬಂತು, ಹಿಂಗೆಲ್ಲ ಕಾರ್ಯಕ್ರಮಗಳು ನೋಡಿದಂತ ಟೈಮಲ್ಲಿ ಅವರು ಎಲ್ಲೊಂದು ಕಡೆ ವಿವಾದಕ್ಕೆ ಜೋಕುಮಾರಸ್ವಾಮಿ ಆರಾಧಕರ ಕ್ಷೇಮಾಭಿವೃದ್ಧಿ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪಿಸಿ ನಗರದಲ್ಲಿ ಜೋಕುಮಾರಸ್ವಾಮಿ ಬುಟ್ಟಿ ಹೊತ್ತುಕೊಂಡು ವಿನೂತನ ಪ್ರತಿಭಟನೆ ಮಾಡಿದರು. ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾ ನಿರತರು ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಪುರಾತನ ಕಾಲದಿಂದಲೂ ಕೂಡ ನಾಡಿನಾದ್ಯಂತ ಬುಡಕಟ್ಟು ಸಮುದಾಯ ಜನ ಜೋಕುಮಾರನ ಆರಾಧನೆ ಮುಂದುವರೆಸಿಕೊಂಡು ಬಂದಿದ್ದಾರೆ. ಸಮುದಾಯದ ಹೆಣ್ಣು ಮಕ್ಕಳು ಬುಟ್ಟಿಯಲ್ಲಿ ಇಟ್ಟು ಜೋಕುಮಾರ ಸ್ವಾಮಿಯನ್ನ ಆಚರಣೆ ಮಾಡುತ್ತಾ ಬರ್ತಾ ಇದ್ದಾರೆ. ಆದರೆ ಜನಾಂಗದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಅದಕ್ಕಾಗಿ ಜೋಕುಮಾರ ಸ್ವಾಮಿಯ ಸಂಪ್ರದಾಯ ಪರಂಪರೆಯನ್ನ ಕಾಪಾಡುವುದರ ಜೊತೆಗೆ ಬುಡಕಟ್ಟು ಜನಾಂಗದ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಒತ್ತು ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ದೇಶವಾಸಿಗಳಿಗೆ ದಸರಾ ದೀಪಾವಳಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿದ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ, ಪ್ರಧಾನಮಂತ್ರಿಯವರ ನಿರ್ಧಾರದಿಂದ ಬಡ ಜನರಿಗೆ ಸಹಾಯವಾಗಲಿದೆ ಅಂತ ಹೇಳಿದರು. ಇನ್ನು ಸರ್ಕಾರದ ವಿರುದ್ಧ ಕಿಡಿಕಾರಿದ ಜಿಗಜಿಣಗಿ, ಸರ್ಕಾರದಲ್ಲಿ ಸಹಿಸಿಕೊಳ್ಳುವ ಸೌಜನ್ಯ ಇಲ್ಲ, ಹಾಗಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ದೂರ ಇದೆ. ಎಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದವರು ಕೂಡ ಸುಮ್ಮನೆ ಕಾಲು ಕೆದರಿ ಜಗಳ ಮಾಡಿದ ಹಾಗೆ ಮಾಡ್ತಾರೆ. ಇದರಿಂದಾಗಿ ಮತ್ತಷ್ಟು ಜನರ ಸಿಂಪತಿ ಕಳೆದುಕೊಳ್ತಾರೆ ಅಂತ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಕನಕಪುರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. 65 ಕೋಟಿ ರೂಪಾಯಿ ವೆಚ್ಚದಲ್ಲಿ 25 ಎಕರೆ ಜಮೀನು ಖರೀದಿಗೆ ಸಂಪುಟ ಅಸ್ತು ಎಂದಿದೆ. ಇದರಿಂದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕನಸು ಕೊನೆಗೂ ನನಸಾಗಿದೆ. ಚಾಮರಾಜಪೇಟೆ ಗಣೇಶೋತ್ಸವದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಯತ್ನಾಳ್, ಸನಾತನ ಧರ್ಮದಲ್ಲಿ ಗಣಪತಿ ಪೂಜೆಯಿಂದ ಎಲ್ಲಾ ಪೂಜೆ ಆರಂಭ ಆಗುತ್ತೆ. ಯಾವುದೇ ಪೂಜೆ ಮಾಡಬೇಕಿದ್ರೆ ಗಣಪತಿ ಪರ್ಮಿಷನ್ ಬೇಕು. ಆದರೆ ಈಗ ಗಣಪತಿ ಪೂಜೆಗೆ ಪರ್ಮಿಷನ್ ತೆಗೆದುಕೊಳ್ಳಬೇಕಾದ ಕೆಟ್ಟು ನಾವು ಈ ದೇಶದಲ್ಲಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಗಣೇಶನನ್ನ ಎಲ್ಲಿ ಕೂರಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡೋಕೆ ಬರಲ್ಲ, ಹೀಗಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಈದ್ ಮಿಲಾದ್ ಉನ್ ನಬಿ ಸಮಾವೇಶಕ್ಕೆ ವೇದಿಕೆ ಸಜ್ಜುಗೊಂಡಿದೆ. ಈ ಸಮಾವೇಶದಲ್ಲಿ ವಿದೇಶಿ ಧರ್ಮ ಪ್ರಚಾರಕರು ಭಾಗಿಯಾಗಲಿದ್ದಾರೆ. ಇಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸೌದಿ ಅರೇಬಿಯಾದ ಶೈಖ್ ಅಬ್ದುಲ್ಲಾ ಕರೀರ್, ಸೌದಿಯ ಮದೀನಾ ಶರೀಫ್ ಸಯೀದ್ ಅಬ್ ತಾನ್ ಭಾಗಿಯಾಗಲಿದ್ದಾರೆ. ದಾವಣಗೆರೆಯ ಹರಿಹರ ಪಟ್ಟಣದ ಜೆಸಿ ಬಡಾವಣೆಯ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಜಿಲ್ಲೆಯಲ್ಲಿ ಗಣೇಶೋತ್ಸವ, ಈದ್ ಮಿಲಾದ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಇನ್ನು ಮುಸ್ಲಿಂ ಯುವಕರು ಗಣೇಶೋತ್ಸವಕ್ಕೆ ಕೇಸರಿ ಬಣ್ಣ ಬಟ್ಟೆಯಿಂದ ಏರಿಯಾವನ್ನು ಅಲಂಕರಿಸಿ ಶುಭ ಕೋರಿದ್ದಾರೆ. ಇತ್ತ ಹಿಂದೂಗಳು ಕೂಡ ಈದ್ ಮಿಲಾದ್ಗೆ ಹಸಿರು ಬಣ್ಣದ ಬಟ್ಟೆಯಿಂದ ಗಲ್ಲಿಯನ್ನು ಸಿಂಗಾರ ಮಾಡಿ ಶುಭ ಹಾರೈಸಿದ್ದಾರೆ. ಈದ್ ಮಿಲಾದ್ ಪ್ರಯುಕ್ತ ಬೆಂಗಳೂರಲ್ಲಿ ನಡೀತಾ ಇರುವಂತಹ ಮುಸ್ಲಿಮರ ಬೃಹತ್ ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ ಧರ್ಮಗುರುಗಳಿಗೆ ಆಹ್ವಾನ ನೀಡಿದ್ದ ವಿಚಾರ ಭಾರೀ ಕೋಲಾಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ನಡೆ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಇರಾನ್, ತಜಿಕಿಸ್ತಾನದವರು ಏನ್ ಶಾಂತಿ ಹೇಳ್ತಾರೆ, ಆ ದೇಶಗಳಲ್ಲಿ ಅಶಾಂತಿ, ಅರಾಜಕೀಯ ಮಿತಿ ಮೀರ್ತಾ ಇದೆ. ಅಲ್ಲದೆ ಇಡೀ ದೇಶದ ಹಿಂದೂಗಳು ಕರ್ನಾಟಕವನ್ನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಧರ್ಮ ಪ್ರಸಾರ ಮಾಡೋದಾಗಲಿ, ಶಾಂತಿಯ ಸಭೆ, ಇರಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ, ತುರ್ಕಿಸ್ತಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ, ಆ ದೇಶದಲ್ಲೇ ಶಾಂತಿ ಇಲ್ಲ. ಆ ದೇಶದಲ್ಲಿರುವಂತ ಅಲ್ಲಿರುವಂತ ಶಿಯಾ ಸುನ್ನಿಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ. ಅವ್ರವ್ರನ್ನ ಅವ್ರು ಕೊಲ್ತಾ ಇದ್ದಾರೆ. ಉಳಿದ ಯಹೂದಿ, ಉಳಿದ ಎಲ್ಲ ಜನಾಂಗಗಳು ಕೊಲ್ಲುವಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಚಿಕ್ಕಮಗಳೂರಲ್ಲಿ ಮನೆ ಮನೆಗೆ ನೀರು ಯೋಜನೆಯ ಜಲಜೀವನ್ ಮಿಷನ್ ಹಳ್ಳ ಹಿಡಿದಿದೆ. 2 ವರ್ಷದಿಂದ ಕಾಮಗಾರಿ ಮಾಡಿದವರು ನಾಪತ್ತೆಯಾಗಿದ್ದಾರೆ. ಮನೆಗಳಿಗೆ ನಲ್ಲಿ ಸಂಪರ್ಕವೂ ಕೂಡ ಇಲ್ಲ, ನೀರು ಹರಿತಾ ಇಲ್ಲ. ಹೀಗಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂಬಂಧ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ.
ನಮ್ಮ ಬೆಟಗೆರೆ ಗ್ರಾಮ ಪಂಚಾಯತಿಲಿ JJM ವರ್ಕು 2020 ಸ್ಟಾರ್ಟ್ ಆಗಿ 22 ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಟ್ಯಾಂಕು ಏನ್ ಕ್ಯೂರಿಂಗ್ ಇಲ್ಲ, ಏನೂ ಇಲ್ಲ, ಹಂಗೆ ಇದನ್ನ ಮಾಡಿದ್ದಾರೆ. ಅದು ಕ್ಯೂರಿಂಗ್ ಇಲ್ಲ, ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಇನ್ನು ಎಲ್ಲರ ಮನೆ ಬಾಗಿಲಿಗೂ ನಲ್ಲಿಗಳು ತಂದಿಟ್ಟಿದ್ದಾರೆ. ಪೈಪ್ ಲೈನ್ ಮಾಡ್ದಲೆ ನಲ್ಲಿ ತಂದಿಟ್ಟು ಬಿಲ್ ಮಾಡ್ಸೋಕೆ ಏನೋ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ ಅದ್ರದ್ದೆಲ್ಲ. ಇಂಜಿನಿಯರ್ಗಳನ್ನ ನಾವು ಕೇಳಿದ್ರೆ ಮತ್ತೆ ಕಾಂಟ್ರಾಕ್ಟರ್ನ ಕೇಳಿದ್ರೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ. ಆಮೇಲೆ ಬೊಕ್ಕೆ ಹೊಳೆ ಹತ್ರ ಬಾವಿ ಮಾಡಿದ್ರು, ಆ ಬಾವಿ ಮಳೆಗಾಲದಲ್ಲಿ ಮುಚ್ಚೋಯ್ತು. ಇದನ್ನ ಈ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರದ್ದು ಮನೆ ಬಾಗಿಲಿಗೆ ನೀರು ಕೊಡ್ತೀವಿ ಅಂತ ಹೇಳಿ ಈ ಅಧಿಕಾರಿಗಳೆಲ್ಲ ಸೇರಿ ಈ ತರ ಆದ್ರೆ ಯಾರಿಗೂ ನಮಗೆ ನೀರಿನ ಸೋರ್ಸ್ ಇಲ್ಲ ಇಲ್ಲಿ ಬೆಟಗೆರೆಯಲ್ಲಿ. ಬೇಸಿಗೆ ತುಂಬಾ ಕಷ್ಟ. ಕಲಬುರಗಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಅವಧಿ ಮೀರಿ ಕ್ರಿಮಿನಾಶಕ ಮಾರಾಟ ಮಾಡೋದು ಬೆಳಕಿಗೆ ಬಂದಿದೆ. ಜೇವರ್ಗಿ, ಯಡ್ರಾಮಿ ರೈತ ಸಂಪರ್ಕ ಕೇಂದ್ರಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಕ್ರಿಮಿನಾಶಕದ ಅವಧಿ ಮುಗಿದು 2 ವರ್ಷವಾಗಿದ್ರೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸದೆ ಕಳ್ಳಾಟ ನಡೆಸ್ತಾ ಇದ್ದಾರೆ. ಅಲ್ಲದೆ ನ್ಯಾನೋ, ಯೂರಿಯಾ, ಡಿಎಪಿ ಕೂಡ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಸರ್ಕಾರದಿಂದ ವಿತರಣೆಯಾಗಬೇಕಾಗಿರ್ತಕ್ಕಂಥ ಒಂದು ಕ್ರಿಮಿನಾಶಕವನ್ನು ಇವತ್ತು ಅದು ಡೇಟ್ ಎಕ್ಸ್ಪೈರ್ ಆಗಿ 2 ವರ್ಷ ಆದರೂ ಕೂಡ 2023 ಡೇಟ್ ಮುಗಿದು ಈಗ 2025 ಆದರೂ ಕೂಡ ಇನ್ನೂ ಅಲ್ಲೇ ಗೋದಾಮದಲ್ಲಿ ಸ್ಟಾಕ್ ಇಟ್ಟು ಇವತ್ತು ರೈತರಿಗೆ ಒಂದು ವಿತರಣೆ ಮಾಡತಕ್ಕಂಥ ಕೆಲಸ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳು ಮಾಡಲಾಗತ್ತವ. ಭದ್ರಾವತಿಯಲ್ಲಿ ಹಿಂದೂ ರಾಷ್ಟ್ರ ಸೇನಾ ಸಮಿತಿಯ ಗಣೇಶೋತ್ಸವ ಅದ್ದೂರಿಯಾಗಿ ನಡೆಯಿತು. ಹಿಂದೂ ಮಹಾಸಭಾ ಗಣಪತಿಯ ಅದ್ದೂರಿ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜ ಬೀದಿಗಳಲ್ಲಿ ಸಾಕ್ತು. ಹೊಸಮನೆಯ ರಂಗಪ್ಪ ಸರ್ಕಲ್ನಿಂದ ಆರಂಭ ಆಗಿರುವಂತಹ ಅದ್ದೂರಿ ಮೆರವಣಿಗೆಯಲ್ಲಿ ನೂರಾರು ಜನ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಹಿಂದೂ ಕಾರ್ಯಕರ್ತ ಹರ್ಷ ಫೋಟೋ ಹಿಡಿದು ಸಖತ್ ಸ್ಟೆಪ್ ಹಾಕಿದ್ದಾರೆ. ಇದೇ ವೇಳೆ ಪೊಲೀಸರು ಭಾರೀ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದರು. ಕೋಲಾರದ ಬಳಿಯ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಟೋಲ್ ಸಂಗ್ರಹ ಆರಂಭವಾಗಿದೆ. ನಿನ್ನೆಯಿಂದ ಹೆದ್ದಾರಿ ಪ್ರಾಧಿಕಾರ ಟೋಲ್ ಸಂಗ್ರಹ ಆರಂಭ ಮಾಡಿದ್ದು, ಕೋಲಾರದ ವಿಕೋಟೆ ಗಡಿಯಿಂದ ಹೊಸಕೋಟೆವರೆಗೂ ಟೋಲ್ ಸಂಗ್ರಹ ಆರಂಭವಾಗಿದೆ. ಚೆನ್ನೈನಿಂದ ಬೆಂಗಳೂರು ಕೈಗಾರಿಕಾ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂತ ಎಕ್ಸ್ಪ್ರೆಸ್ ಹೈವೇಗೆ ವಿಕೋಟೆಯಿಂದ ಹೊಸಕೋಟೆವರೆಗೂ ಕೂಡ 3 ಕಡೆಗಳಲ್ಲಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಟೋಲ್ ಸಂಗ್ರಹದ ಬಗ್ಗೆ ಜನರ ಅಭಿಪ್ರಾಯ ಸಂಗ್ರಹಿಸಿ ನಂತರ ಪರಿಷ್ಕರಣೆ ಮಾಡುವ ಸಾಧ್ಯತೆ ಇದೆ.